ಅಮ್ಮನ ಬಗ್ಗೆ ಯಾವುದೇ ರೀತಿ ಮಾತುಗಳನ್ನ ನಿಮ್ಮ ಬಾಯಿಂದ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇಲ್ವಲ್ಲ ನಿನಗೆ? ಬೇಕಾಗಿಲ್ಲ, ನನಗೆ ತಾಳ್ಮೆ ಇಲ್ಲ ಅಂತಾನೆ ಅನ್ಕೊಳ್ಳಿ. ಅಷ್ಟೇ ಅಲ್ಲ, ಅಮ್ಮನ ಬಗ್ಗೆ ಯಾವುದೇ ರೀತಿ ಮಾತುಗಳನ್ನ ನಿಮ್ಮ ಬಾಯಿಂದ ಕೇಳೋದಕ್ಕೆ ನನಗೆ ಸುತಾರಾಮ್ ಇಷ್ಟ ಇಲ್ಲ. ನೋಡು, ಅವಳು ನಿನಗೆ ತಾಯಿ ಆಗಿರ್ಬೋದು, ನನಗೆ ಹೆಂಡತಿ. ಹೆಂಡತಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಬಾಯಿಂದ ಯಾವ ಮಾತುಗಳನ್ನ ನಾನು ಕೇಳೋದಕ್ಕೆ ಇಷ್ಟಪಡಲ್ವೋ ಅದೇ ಮಾತುಗಳನ್ನ ನೀವು ಆಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ. ನಾನು ಏನೇ ಮಾತಾಡಿದ್ರು ನಿನಗೆ ಅದು ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಯಾಕೆ ಅಂದ್ರೆ ಇಷ್ಟು ವರ್ಷದಲ್ಲಿ ನೀನು ನನ್ನ ಜೊತೆ ಒಂದೇ ಒಂದು ಮಾತು ಆಡಿಲ್ವಲ್ಲ. ನಿಮಗೆ ಗೊತ್ತಿದೆ ತಾನೆ, ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನಿದ್ಬಿಡಿ. ನಾನು ನಿನಗೆ ಹೇಳ್ತಾ ಇರೋದು ಸರಿ ಬಿಡು. ನೀನೇನೋ ಕೆಲಸದ ಮೇಲೆ ಹೊರಟಿದ್ಯಾ ಅನ್ಸುತ್ತೆ. ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತದ್ದು? ಹೋಗಿದ್ ಬಾ. ಅಣ್ಣ, ಅಪ್ಪ ಹೇಳಕ್ ಹೊರಟಿದ್ದು ಅವಳು ಸರನ ಅವಳಿಗೆ ಕೊಟ್ಬಿಡು. ನೀನ್ ದುಡ್ಡನ್ನ ಹೇಗಾದ್ರೂ ಮಾಡಿ ನಾನ್ ತಂದು ಕೊಡ್ತೀನಿ. ಈ ಕಡೆ ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ಈ ನೀಟ್ ಗೆಟಿಂಗ್ಸ್ಗೆ ಕರುಣೆ ತೋರಿಸ್ಬೇಕಾ? ಏನೋ ಇವಳ ಮಗಳನ್ನ ಮದ್ವೆ ಆಗ್ತೀನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೆ. ಈಗ ಅವಳೇ ಇಲ್ಲ ಅಂದಮೇಲೆ ಇವಳಿಗೆ ಮರ್ಯಾದೆ ಕೊಟ್ರೆ ಎಷ್ಟು, ಕರುಣೆ ತೋರಿಸಿದ್ರೆ ಎಷ್ಟು? ಯಾವೊಂದು ಕದ್ದು ಬಸ್ಸಾದವಳು ಇವಳು. ಇವಳನ್ನ ನಾವು 3 ಜನ ಇನ್ನ ಊರಲ್ಲಿ ಇಟ್ಕೊಂಡವ್ರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಇವಳು ಬುದ್ಧಿನ ಅವ್ರ ಮಗಳು ಕಳ್ಸವಳೆ. ನಾನು ಅವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೆ ಅವಳು ಇನ್ಯಾವ ಒಂದ್ ಜೊತೆನೋ ಇಡೀ ರಾತ್ರಿ ರೂಮಲ್ಲಿ ಇದ್ಲು. ಕೊನೆಗೆ ಅವನ ಕೈಲೇ ತಾಳಿ ಕಟ್ಸ್ಕೊಂಡು ಊರ್ ಬಿಟ್ಟು ಹೋಗೇ ಬಿಟ್ಲು. ಇವಳ ಮಗಳಿಂದ ಆಗಿರೋ ಮೋಸಕ್ಕೆ ಊರ್ ಬಿಟ್ಟೆ ಓಡಿಸ್ಬೇಕಾಗಿತ್ತು. ಅವನೇನು ನಿನ್ ಮಗಳನ್ನ ಬಾಳಿಸ್ತಾನೆ ಅನ್ಕೊಂಡಿದ್ಯಾ? ಬೀದಿಗೆ ಬಿಡ್ತಾನೆ. ನಿನ್ನ ಮಗಳ ಕಥೆ ನಿಂತರನೇ ಆಗುತ್ತೆ. ಕೊನೆಗೂ ಅವ್ವ ಮಗಳು ಒಂದೇ ದಾರಿ ತುಳಿದ್ರಿ ನಿನ್ ಜನ್ಮಕ್ಕೆ. ಗೋವಿಂದ, ಗೋವಿಂದ, ಕೊಟ್ಬಿಡು ಗೋವಿಂದ, ಗೋವಿಂದ. ಏ ನೀಚ, ದೇವ್ರ ದಯೆಯಿಂದ ನನ್ನ ಮಗಳು ನಿನಗೆ ಬಲಿ ಆಗ್ಲಿಲ್ಲ. ನಿನಗೆ ಒಳ್ಳೇದಾಗಲ್ಲ ಕಣೋ, ನಿನಗೆ ಒಳ್ಳೇದಾಗಲ್ಲ. ನೀನು ನಾಶ ಆಗೋಗ್ತೀಯ. ಏಯ್, ನನ್ನ ಮಗಳು ಯಾಕೋ ಬೀದಿಗೆ ಬೀಳ್ತಾಳೆ? ಅವಳು ಬಂಗಾರದಂತ ಹುಡುಗನ ಮದುವೆ ಆಗಿದ್ದಾಳೆ. ಕಣ್ಣೀರಿಗೆ ಕರ್ಗೋ ಮನ್ಸಿರೋ ಹುಡುಗ ಅವನು ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನನ್ನ ಮಗಳು ರಾಜ್ಕುಮಾರಿ ತರ ಕಾಣ್ತಾಳೆ ಕಣೋ. ನೋಡ್ತಾ ಇರೋ, ಅದನ್ನ ನೋಡಿ ನೀವೆಲ್ಲ ಹೊಟ್ಟೆ ಹುರ್ಕೋತೀರಾ. ಆ ದಿನ ಬಂದೇ ಬರುತ್ತೆ. ನೋಡ್ತಾ ಇರೋ, ಆ ದಿನ ಬಂದೇ ಬರುತ್ತೆ. ನಿನಗೆ ಒಳ್ಳೇದಾಗಲ್ಲ. ಶೌರ್ಯ, ಇವತ್ತು ಎಲ್ಲಾ ಮೀಟಿಂಗು ಕ್ಯಾನ್ಸಲ್ ಆಗಿದೆ. ಎಲ್ಲಾನು ನಾಳೆ ಡೇಟ್ಗೆ ಪೋಸ್ಟ್ಪೋನ್ ಕೂಡ ಆಗಿದೆ. ಸೊ ಟುಡೇ ಆರ್ ಟೋಟಲಿ ಫ್ರೀ. ಓಕೆ, ಫೈನ್. ಶೌರ್ಯ, ಹೇಗಿದ್ರು ಇವತ್ತು ಯಾವುದೇ ಅಪಾಯಿಂಟ್ಮೆಂಟ್ಸ್ ಇಲ್ಲ, ಇಬ್ರು ಫ್ರೀ ಆಗಿದ್ದೀವಿ. ಶಾಪಿಂಗ್ ಹೋಗೋಣವಾ? ಶಾಪಿಂಗ ನಾನ್ ಮಾತ್ರ ಬರಲ್ಲಪ್ಪ. ಪ್ಲೀಸ್ ಶೌರ್ಯ, ಪ್ಲೀಸ್ ನನ್ನ ಜೊತೆ ಶಾಪಿಂಗ್ ಬಾ. ಬೇಗ ಮುಗಿಸಿ ಬೇಗ ಬಂದ್ಬಿಡೋಣ ಪ್ಲೀಸ್ ಶೌರ್ಯ. ನೋ, ಶಾಪಿಂಗ್ ಅಂತ ಹೋದ್ರೆ ಹುಡುಗಿರ್ ಬೇಗ ಬಂದಿದ್ ಹಿಸ್ಟ್ರಿಲೇ ಇಲ್ಲ. ಶೌರ್ಯ, ನಾನಿನ್ ಟೈಮ್ ವ್ಯಾಲ್ಯೂ ಮಾಡ್ತೀನಿ, ಪ್ರಾಮಿಸ್. ಜಾಸ್ತಿ ಟೈಮ್ ತಗೊಳಲ್ಲ. ಪ್ಲೀಸ್ ನನ್ನ ಜೊತೆ ಬಾ ಶೌರ್ಯ. ಸರಿ, ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಕ್ತಾ ಅಂತ ಈ ಕ್ಲಿಪ್ ಸಿಕ್ತು. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಇವಳು ಬಂದ್ರೆ ನಾನ್ ಬರೋದೇ ಇಲ್ಲ. ಇದೇ ನಿಮ್ಮೂರ್ ಬಸ್ ಅಂತ ಅನ್ಕೊಂಡಿದ್ಯಾ? ಹೆಂಗಂದ್ರೆ ನಾನು ಹತ್ತು ಕೂತ್ಕೊಳ್ಳೋದಿಕ್ಕೆ. ಅಯ್ಯೋ, ಯಾಕೆ ಯಾವಾಗ್ಲೂ ಹಿಂಗ್ ಸಿಡ ಅಂತಿರ್ತೀರಾ? ನನ್ ಕ್ಲಿಪ್ ಬಿದ್ದೋಗಿತ್ತು, ಎತ್ಕೊಂಡೆ ಅಷ್ಟೇ. ಶೌರ್ಯ, ಲಡ್ಡು ಕೂಡ ನಮ್ ಜೊತೆ ಬರ್ತಿದ್ದಾಳೆ. ಏನು, ಇವಳನ್ನ ನಮ್ ಜೊತೆ ಕರ್ಕೊಂಡು ಹೋಗೋದಾ? ನೋವೇ, ಆಗದೇ ಇಲ್ಲ. ಆಕ್ಚುಲಿ ಶಾಪಿಂಗ್ ಹೋಗ್ತಿರೋದೇ ಅವಳಿಗೋಸ್ಕರ ಶಾಪಿಂಗ್ ಹೋಗೋದಾದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗಿ. ನಾನ್ ಬರಲ್ಲ. ಸುಮ್ಮನೆ ದಾರಿ ಉದ್ದಕ್ಕೂ ಒಟ ಅಂತ ತಲೆ ತಿಂತಾ ಇರ್ತಾಳೆ, ಇರಿಟೇಟ್ ಮಾಡ್ತಾಳೆ. ನಾನು ಏನ್ ಮಾಡ್ದೆ ಅಂತ ಈಗೆಲ್ಲ ಆಡ್ತಿದ್ದೀರಾ? ಏನೋ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ದಕ್ಕೆ ಒಪ್ಕೊಂಡೆ ಅಷ್ಟೇ. ಲಡ್ಡು,
ನೀನ್ ಒಂದ್ ನಿಮಿಷ ಸುಮ್ಮನೆ ಇರು. ಶೌರ್ಯ, ನೀನೇನು ವರಿ ಮಾಡ್ಬೇಡ, ಅವಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಶಾಪಿಂಗ್ ಮುಗಿಸಿ ಬರೋ ತನಕ ಅವಳಿಂದ ನಿನ್ಗೆ ಏನು ಡಿಸ್ಟರ್ಬ್ ಆಗಲ್ಲ. ಐ ಪ್ರಾಮಿಸ್. ಓಕೆನಾ ಲಡ್ಡು? ಸರಿ ಅನ್ನೋರೆ, ಶಾಪಿಂಗ್ ಮುಗಿಸಿ ಬರೋವರೆಗೂ ನಾನು ತುಟಿಕ್ ಪಿಟಿಕ್ ಅನ್ನಲ್ಲ, ಏನು ಮಾತಾಡಲ್ಲ. ಕಾರಲ್ಲಿ ಅದು ಇದು ಅಂತ ಏನು ಮುಟ್ಟಲ್ಲ, ದಾರಿಲಿ ಅದು ಇದು ಅಂತ ಏನು ಕೇಳಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀನಿ, ನಾನೇನು ಮಾತಾಡಲ್ಲ. ಅಯ್ಯೋ ಸಾಕ್ ಲಡ್ಡು, ಸೈಲೆಂಟ್ ಆಗಿರು. ಈ ರೋಡ್ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ಮುಂದೆ ಎಡಗಡೆ ಹೋದ್ರೆ ಒಂದ್ ಥಿಯೇಟರ್ ಇದೆ ಅಲ್ವಾ, ಸಿನಿಮಾ ಥಿಯೇಟ್ರು. ಬೀದಿಲಿ ಇಸ್ಲಲ್ ಕಜ್ಜಾಯ ಮಾರ್ಕೊಂಡು ಹೋಗ್ತಿದ್ದೆ. ಇವಾಗ ಕಾರಲ್ಲಿ ಹೋಗೋದು ತಂಪಗ್ ಮಜ್ವಾಗಿದೆ. ಅಲ್ಲ, ನೀವಿಷ್ಟು ಜೋರಾಗಿ ಕಾರ್ ಓಡಿಸ್ತೀರಲ್ವಾ, ಜೋರಾಗಿ ಮುಂದೆಗಡೆಯಿಂದ ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಾ? ಭಯ ಆಗೋದಿಲ್ವಾ? ಬಾ ನೀನೇ ಓಡಿಸು. ವಾಟ್ ಇಸ್ ದಿಸ್ ಅನು? ಶೌರ್ಯ ಪ್ಲೀಸ್. ಸರಿ, ಇನ್ಮೇಲೆ ಒಂದು ಮಾತು ಆಡಲ್ಲ, ತುಟಿಕ್ ಪಿಟಿಕ್ ಅನ್ನಲ್ಲ.